ನಮಸ್ತೆ ವಿದ್ಯಾರ್ಥಿಗಳೇ. ಕುವೆಂಪು ವಿಶ್ವವಿದ್ಯಾನಿಲಯ ಅಂತಿಮ BA ತರಗತಿಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವ ಕರ್ನಾಟಕ ಇತಿಹಾಸ ಆರಂಭದಿಂದ ಕ್ರಿಸ್ತಶಕ 1750ರವರೆಗೆ 6ನೇ ಪತ್ರಿಕೆಯ ಅಧ್ಯಾಯ ವಿಜಯನಗರ ಸಾಮ್ರಾಜ್ಯ. ಅದರಲ್ಲಿ ಒಂದು ಮುಖ್ಯವಾದ ಟಾಪಿಕ್ ವಿಜಯನಗರ ಕಾಲದ ಆಡಳಿತ ವ್ಯವಸ್ಥೆ. ಈ ಹಿಂದಿನ ತರಗತಿಯಲ್ಲಿ ನೀವು 1565ರಲ್ಲಿ ನಡೆದಂತಹ ತಾಳಿಕೋಟೆ ಕದನದ ಪ್ರಮುಖ ಘಟನಾವಳಿಗಳ ಬಗ್ಗೆ ತಿಳ್ಕೊಂಡ್ರಿ. ಹಾಗೂ ಈ ಯುದ್ಧದ ಒಂದು ಪರಿಣಾಮಗಳ ಬಗ್ಗೆ ಕೂಡ ನೀವು ಕಾರಣದ ಜೊತೆಗೆ ತಿಳಿದುಕೊಂಡ್ರಿ. ಇಂದಿನ ತರಗತಿಯಲ್ಲಿ ನೀವು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದಂತಹ ಆಡಳಿತ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋರಿದ್ದೀರಿ. ಹಾಗೂ ಒಂದು ಕಾಲದ ವಿಜಯನಗರ ಸಾಮ್ರಾಜ್ಯದ ಒಂದು ವೈಭವದ ಪರಿಸ್ಥಿತಿಯ ಒಂದು ಕಲ್ಪನೆಯನ್ನು ತಂದುಕೊಳ್ಳಲಿಕ್ಕೆ ಇದ್ದೀರಿ. ಈ ಒಂದು ತರಗತಿಯ ನಂತರದಲ್ಲಿ ನಿಮಗೆ ವಿಜಯನಗರದ ಆಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. ಹಾಗೂ ವಿಜಯನಗರ ಕಾಲದ ಒಂದು ಸಮೃದ್ಧವಾದಂತಹ ಪರಿಸ್ಥಿತಿ, ಆ ವೈಭವದ ದಿನಗಳು ಹೇಗಿದ್ದವು ಅನ್ನುವಂತಹ ಒಂದು ಕಲ್ಪನೆ ನಿಮ್ಮಲ್ಲಿ ಮೂಡ್ತದೆ. ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ. Under the leadership of its several rulers, the Deccan had a well-organized administrative system, and the state made a remarkable progress in the economic, cultural, political, and social fields. ದಕ್ಷಿಣ ಭಾರತ ಅಥವಾ ದಕ್ಕನ್ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆದಂತಹ ಒಂದು ಪ್ರಗತಿ, ಅದು ಒಂದು ಆರ್ಥಿಕ ಕ್ಷೇತ್ರ, ಸಾಂಸ್ಕೃತಿಕ, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರ, ಹೀಗೆ ಒಟ್ಟಾರೆಯಾಗಿ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಹಲವಾರು ರಾಜಮನೆತನಗಳ ಒಂದು ಆಳ್ವಿಕೆ ಕಾಲದಲ್ಲಿ ಸಾಧಿಸಿದಂತಹ ಒಂದು ಅವಧಿ ಆಗಿತ್ತು. Characterized by strong center with a scheme of decentralization. ಆಗ ಇದ್ದಂತಹ ಒಂದು ಆಡಳಿತ ವ್ಯವಸ್ಥೆಯ ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳಿದ್ರೆ, ಅಧಿಕಾರವೆಲ್ಲವೂ ಕೂಡ ಏಕವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿದ್ದರೂ ಕೂಡ ಅಧಿಕಾರದ ವಿಕೇಂದ್ರೀಕರಣವು ಕೂಡ ನಾವು ಒಂದು ಪ್ರಜಾ ಕಲ್ಯಾಣದ ದೃಷ್ಟಿಯಿಂದ ಆಗಿನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದನ್ನು ಕಾಣ್ಬೋದು. ಇನ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್, ಮೊನಾರ್ಕ್ ವಾಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ವಿಜಯನಗರ ಪಾಲಿಟಿ. ವಿಜಯನಗರ ರಾಜಕಾರಣದಲ್ಲಿ ರಾಜಪ್ರಭುತ್ವವು ಒಂದು ಪದ್ಧತಿಯಾಗಿ ಬಂದಿರುವಂಥದ್ದು ಪ್ರಮುಖ ಲಕ್ಷಣವಾಗಿತ್ತು. ಎಂಪರರ್ ವಾಸ್ ದ ಹೆಡ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಚಕ್ರವರ್ತಿ ಆಡಳಿತದ ಎಲ್ಲ ವಿಭಾಗಗಳಲ್ಲಿ, ಅಂದರೆ ಒಂದು ಸರ್ಕಾರ ಆಡಳಿತ ಅಂತ ಹೇಳಬೇಕಾದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ ಒಂದು ಮೂರು ಆಡಳಿತಗಳಲ್ಲಿಯೂ ಕೂಡ ಚಕ್ರವರ್ತಿಯೇ ಸರ್ವೋನ್ನತ ಅಧಿಕಾರವಾಗಿದ್ದ. ಹಾಗೂ ಅವನಲ್ಲಿಯೇ ಎಲ್ಲ ರೀತಿಯಾದಂಥ ಅಧಿಕಾರಗಳು ಕೇಂದ್ರೀಕೃತವಾಗಿದ್ದವು. The fundamental duty of the Vijayanagara king was to provide security to all his subjects and redress their grievance. ವಿಜಯನಗರದ ರಾಜನ ಮುಖ್ಯವಾದಂತಹ ಒಂದು ಕರ್ತವ್ಯ ಅಂತ ಹೇಳಿದ್ರೆ ಅವನ ಪ್ರಜೆಗಳ ಒಂದು ರಕ್ಷಣೆ ಹಾಗೂ ಅವರನ್ನು ಒಂದು ಅನ್ಯಾಯಗಳಿಂದ ರಕ್ಷಿಸುವಂಥದ್ದು ಹಾಗೂ ನ್ಯಾಯವನ್ನು ದೊರಕಿಸ್ಕೊಡುವಂಥದ್ದು. Many foreign visitors like Niccolo di Conti, Abdul Razak and Domingo Payas have praised the prosperity of the state. ಆಗಿನ ಕಾಲದ ಒಂದು ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಬಹಳಷ್ಟು ವಿದೇಶಿ ಪ್ರವಾಸಿಗರು ಭೇಟಿ ಕೊಟ್ಟು ಅವರು ನೋಡಿದ್ದು, ಕಂಡಿದ್ದು, ಕೇಳಿದ್ದು, ಅನುಭವಿಸಿದ್ದನ್ನು ಬಹಳ ಮುಕ್ತವಾಗಿ ಹೊಗಳಿದ್ದಾರೆ. ವಿಜಯನಗರ ಬಹಳ ಸಮೃದ್ಧವಾದಂತಹ ಒಂದು ರಾಜ್ಯವಾಗಿತ್ತು ಅಂತ ಹೇಳಿ ಅನೇಕ ವಿದೇಶಿಗರು ತಮ್ಮ ಬರವಣಿಗೆಗಳಲ್ಲಿ
ಅಭಿಪ್ರಾಯಪಟ್ಟಿದ್ದಾರೆ. ಆಮುಕ್ತಮಾಲ್ಯದ ಎ ಬುಕ್ ರಿಟನ್ ಬೈ ರಾಜ ಕೃಷ್ಣದೇವರಾಯ said that a king should gather round him people skilled in statecraft and seek their advice and help in administration. ಅಮುಕ್ತಮಾಲ್ಯದ ಏನು ರಾಜ ಕೃಷ್ಣದೇವರಾಯನಿಂದ ರಚನೆ ಆಗಿರುವಂಥದ್ದು, ಅದರಲ್ಲಿ ಬರೋ ಒಂದು ಹೇಳಿಕೆಯ ಪ್ರಕಾರ ರಾಜನ ಸುತ್ತಲೂ ಕೂಡ ವಿದ್ವಾಂಸರ ಹಾಗೂ ಒಂದು ರಾಜಕಾರಣದಲ್ಲಿ ನುರಿತರಾದಂಥವರ, ವಿದ್ಯಾವಂತ ಬುದ್ಧಿವಂತರ ಒಂದು ಸಲಹೆಗಾರರ ಒಂದು ಮಂತ್ರಿಮಂಡಲವಿರಬೇಕು ಹಾಗೂ ರಾಜ ಒಂದು ಆಡಳಿತದಲ್ಲಿ ಅವರ ಸಹಾಯವನ್ನು ಪಡ್ಕೊಳ್ಬೇಕು ಅಂಥೇಳಿ ಅಮುಕ್ತಮಾಲ್ಯದಲ್ಲಿ ಕಂಡುಬರ್ತಾರೆ. ಹೀಗೆ ರಾಜನಿಗೆ ಆಡಳಿತದಲ್ಲಿ ಸಲಹೆ ಸೂಚನೆಯನ್ನು ಕೊಡುವಂಥದ್ದು ಹಾಗೂ ರಾಜಕಾರಣದಲ್ಲಿ ಅವನಿಗೆ ಸಹಕಾರವನ್ನು ನೀಡಲಿಕ್ಕಾಗಿ ಒಂದು ಮಂತ್ರಿಮಂಡಲವು ಕೂಡ ಅಸ್ತಿತ್ವದಲ್ಲಿ ಇತ್ತು. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮಂತ್ರಿಮಂಡಲ. ದ ಕಿಂಗ್ ವಾಸ್ ದ ಹೆಡ್ ಆಫ್ ದ ಸ್ಟೇಟ್ ಆ್ಯಂಡ್ ವಾಸ್ ರಿಗಾರ್ಡೆಡ್ ಆಸ್ ದ ಗಾಡ್ಸ್ ರೆಪ್ರೆಸೆಂಟೇಟಿವ್ ಆನ್ ಅರ್ತ್. ರಾಜಪ್ರಭುತ್ವದಲ್ಲಿ ರಾಜನೇ ರಾಜ್ಯದ ಮುಖ್ಯಸ್ಥನಾಗಿರ್ತಾನೆ ಹಾಗೂ ರಾಜನನ್ನು ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳಿದ್ರೆ ಭೂಮಿಯಲ್ಲಿ ದೇವರ ಒಂದು ಸ್ವರೂಪ, ರಾಜನು ದೇವರ ಒಂದು ಪ್ರತಿನಿಧಿ ಅಂತ ಹೇಳಿ ರಾಜಪ್ರಭುತ್ವದಲ್ಲಿ ಪರಿಗಣಿಸಲಾಗ್ತಾ ಇತ್ತು. ದ ಕಿಂಗ್ ವಾಸ್ ದ ಸುಪ್ರೀಂ ಅಥಾರಿಟಿ ಇನ್ ಸಿವಿಲ್, ಮಿಲಿಟರಿ ಆ್ಯಂಡ್ ಜುಡಿಷಿಯಲ್ ಮ್ಯಾಟರ್ಸ್. ರಾಜನೇ ನಾಗರಿಕ ಹಾಗೂ ಸೈನಿಕ ಮತ್ತು ನ್ಯಾಯಾಂಗ ವಿಚಾರಗಳಲ್ಲಿ ಸರ್ವೋನ್ನತ ಅಧಿಕಾರಿಯಾಗಿದ್ದ. ದ ಕಿಂಗ್ however was assisted and guided by a council of ministers nominated by the king. ಆದರೂ ಕೂಡ ರಾಜನು ಸರ್ವಾಧಿಕಾರಿಯ ಹಾಗೆ ತನ್ನ ಅಧಿಕಾರವನ್ನು ಚಲಾಯಿಸ್ತಾ ಇರಲಿಲ್ಲ. ಬದಲಾಗಿ ಅವನಿಗೆ ಸಲಹೆ ಸೂಚನೆಯನ್ನು ಕೊಡಲಿಕ್ಕೆ ರಾಜನಿಂದ ಆಯ್ಕೆಗೊಂಡಂತಹ ನುರಿತರ ಒಂದು ಮಂತ್ರಿಮಂಡಲ ಇರ್ತಾ ಇತ್ತು. ದ ಮಿನಿಸ್ಟರ್ಸ್ ವರ್ appointed from the three classes, that is the Brahmans, the Kshatriyas and the Vaishyas. ಈ ಮಂತ್ರಿಮಂಡಲದ ಒಂದು ಸದಸ್ಯರು, ಮಂತ್ರಿಗಳು ಸಮಾಜದ 3 ವರ್ಗಗಳಿಂದ ನೇಮಕಗೊಳ್ಳಲಿಕ್ಕೆ ಅವಕಾಶವಿತ್ತು. ಅದು ಬ್ರಾಹ್ಮಣ ವರ್ಗದಿಂದ, ಕ್ಷತ್ರಿಯ ವರ್ಗದಿಂದ ಹಾಗೂ ವೈಶ್ಯ ವರ್ಗದಿಂದ. ದ ಆಫೀಸ್ ಆಫ್ ಮಿನಿಸ್ಟರ್ಸ್ ವಾಸ್ ಸಮ್ಟೈಮ್ಸ್ ಹೆರಿಡಿಟರಿ. ಕೆಲವೊಂದು ಬಾರಿ ಈ ಮಂತ್ರಿಗಳ ಒಂದು ಹುದ್ದೆಯು ಆನುವಂಶಿಕವಾಗಿ ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಪರಂಪರೆಯಾಗಿ ಮುಂದುವರ್ಕೊಂಡು ಬರ್ತಾ ಇತ್ತು. ದ 3 ಇಂಪಾರ್ಟೆಂಟ್ ಕೀ ಪೋಸ್ಟ್ಸ್ ಆಫ್ ದ ಸ್ಟೇಟ್ ವರ್ ದ ಪ್ರೈಮ್ ಮಿನಿಸ್ಟರ್, ದ ಚೀಫ್ ಟ್ರೆಷರರ್ ಆ್ಯಂಡ್ ದ ಪ್ರಿಫೆಕ್ಟ್ ಆಫ್ ದ ಪೊಲೀಸ್. ಮಂತ್ರಿಮಂಡಲದಲ್ಲಿ ಬಹಳ ಪ್ರಮುಖವಾಗಿದ್ದಂತಹ 3 ಹುದ್ದೆಗಳು ಅಂತಂದರೆ ಪ್ರಧಾನಮಂತ್ರಿ, ಮಂತ್ರಿಮಂಡಲದ ಮುಖ್ಯಸ್ಥನೂ ಕೂಡ ಆಗಿರ್ತಾ ಇದ್ದ. ದ ಚೀಫ್ ಟ್ರೆಷರರ್ ಅಂತಂದರೆ ಒಂದು ಮುಖ್ಯ ಭಂಡಾರಿ ಅಥವಾ ಒಂದು ಕೋಶಾಧಿಕಾರಿ, ಖಜಾನೆಯ ಮುಖ್ಯಸ್ಥ ಹಾಗೂ ಸೇನಾಪತಿ, ಸೇನೆಯ ಮುಖ್ಯಸ್ಥ. ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್, ಒಂದು ಪ್ರಾಂತೀಯ ಆಡಳಿತ ವ್ಯವಸ್ಥೆ. The empire was divided into 6 provinces. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ 6 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿತ್ತು. ಎ ಪ್ರಾವಿನ್ಸ್ ವಾಸ್ ಕಾಲ್ಡ್ ಪ್ರಾಂತ್ ಆರ್ ರಾಜ್ಯ. ಪ್ರಾಂತ್ಯ ಅಥವಾ ರಾಜ್ಯ, ಹೀಗೆ ಒಂದು ವಿಭಾಗಗಳನ್ನು ಹೆಸರಿಸಲಾಗ್ತಾ ಇತ್ತು. ದ ಪ್ರಾವಿನ್ಸಸ್ ವರ್ ಇನ್ ಟರ್ನ್ ಡಿವೈಡೆಡ್ ಇಂಟು ನಾಡು, ಸೀಮಾ, ಸ್ಥಳ ಆ್ಯಂಡ್ ಗ್ರಾಮ. ಮತ್ತು ಈ ಪ್ರಾಂತ್ಯಗಳು ನಾಡುಗಳಾಗಿ, ಸೀಮೆಗಳಾಗಿ, ಸ್ಥಳ ಹಾಗೂ ಗ್ರಾಮಗಳಾಗಿ ಮರುವಿಭಜನೆಗೊಂಡಿದ್ವು. ರೆಡ್ಡಿ ವಾಸ್ ಇನ್ ಚಾರ್ಜ್ ಆಫ್ ದ ಲಾ, ವೇರ್ ಆಸ್ ದ ಕರ್ನಮ್ ಹ್ಯಾಡ್ ಟು ಕೀಪ್ ಡೀಟೇಲ್ಡ್ ಅಕೌಂಟ್ ಆಫ್ ದ ವಿಲೇಜ್ ಲ್ಯಾಂಡ್. ರೆಡ್ಡಿ ಅವನು ಕರ್ನಮ್ನ ಜೊತೆಗೆ ಒಂದು ಹಳ್ಳಿಯ ಆಡಳಿತವನ್ನು ನೋಡ್ಕೊಳ್ತಾ ಇದ್ದ. ರೆಡ್ಡಿ ಅನ್ನುವಂತಹ ಆ ಒಂದು ಸ್ಥಾನದ ವ್ಯಕ್ತಿ
ಅಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ನೋಡ್ಕೊಳ್ಳುವಂತಹ ಮುಖ್ಯಸ್ಥನಾಗಿದ್ದರೆ, ಕರಣಿಕನಾದಂಥವನು ಅಲ್ಲಿನ ಒಂದು ಲೆಕ್ಕಪತ್ರವನ್ನು ನೋಡ್ಕೊಳ್ಳುವಂತಹ ಒಬ್ಬ ಗುಮಾಸ್ತನ ಆಗಿರ್ತಾ ಇದ್ದ, ಲೆಕ್ಕಿಗನು ಕೂಡ ಆಗಿರ್ತಾ ಇದ್ದ. ಈಚ್ ಪ್ರಾವಿನ್ಸ್ ವಾಸ್ ಅಂಡರ್ ಎ ವೈಸ್ರಾಯ್ ಆರ್ ನಾಯಕ್ who was either a member of the royal family or influential noble of the state. ಪ್ರತಿಯೊಂದು ಪ್ರಾಂತ್ಯವೂ ಕೂಡ ಒಬ್ಬ ವೈಸ್ರಾಯ್ ಅಥವಾ ರಾಜ್ಯಪಾಲ, ಒಬ್ಬ ನಾಯಕನ ಒಂದು ಹತೋಟಿಯಲ್ಲಿ ಇರ್ತಾ ಇತ್ತು. ಸಾಮಾನ್ಯವಾಗಿ ಆ ನಾಯಕನಾದಂಥವನು ಅಥವಾ ರಾಜ್ಯಪಾಲ ಆಳ್ತಾ ಇದ್ದಂಥವನು ಅವನು ಒಂದು ರಾಜ ಕುಟುಂಬಕ್ಕೆ ಸೇರಿದಂಥವನು ಅಥವಾ ರಾಜನ ಮಕ್ಕಳು, ಯುವರಾಜರು ಅಥವಾ ಅವನ ಬಂಧುಗಳು ಅಥವಾ ಒಂದು ಮೇಲ್ವರ್ಗದ ಆಸ್ಥಾನಿಕರು ಈ ಪ್ರಾಂತ್ಯಗಳ ಉಸ್ತುವಾರಿಯನ್ನು ನೋಡ್ಕೊಳ್ಳುವಂತಹ ಅಧಿಕಾರಿಗಳು ಆಗಿದ್ದರು. ಎವ್ರಿ ವೈಸ್ರಾಯ್ ಎಂಜಾಯ್ಡ್ ಸಿವಿಲ್, ಮಿಲಿಟರಿ ಆ್ಯಂಡ್ ಜುಡಿಷಿಯಲ್ ಪವರ್ಸ್ ವಿತಿನ್ ದ ಪ್ರಾವಿನ್ಸ್. ಪ್ರತಿಯೊಬ್ಬ ರಾಜ್ಯಪಾಲನು ಕೂಡ ತನ್ನ ಪ್ರಾಂತ್ಯದಲ್ಲಿ ಒಂದು ನಾಗರಿಕ, ಸೈನಿಕ ಹಾಗೂ ನ್ಯಾಯಾಂಗೀಯ ಒಂದು ಅಧಿಕಾರವನ್ನು ಹೊಂದಿದ್ದ. ಲೋಕಲ್ ಅಡ್ಮಿನಿಸ್ಟ್ರೇಷನ್, ಸ್ಥಳೀಯ ಆಡಳಿತ ವ್ಯವಸ್ಥೆ. ದ ಪ್ರಾವಿನ್ಸ್ ವಾಸ್ ಡಿವೈಡೆಡ್ ಇಂಟು ಸ್ಮಾಲರ್ ಯೂನಿಟ್ಸ್. ದ ವಿಲೇಜ್ ವಾಸ್ ದ ಸ್ಮಾಲೆಸ್ಟ್ ಯೂನಿಟ್. ಪ್ರಾಂತ್ಯವನ್ನು ಚಿಕ್ಕ ಚಿಕ್ಕ ವಿಭಾಗಗಳನ್ನಾಗಿ ಮತ್ತೆ ಮರುವಿಂಗಡಣೆ ಮಾಡಲಾಗ್ತಾ ಇತ್ತು. ಹಾಗೂ ಗ್ರಾಮ ಅದು ರಾಜ್ಯದ ಅತ್ಯಂತ ಚಿಕ್ಕ ಹಾಗೂ ಪ್ರಾಥಮಿಕ ಆಡಳಿತ ಘಟಕವೂ ಕೂಡ ಆಗಿತ್ತು. ದ ವಿಲೇಜ್ ಅಸೆಂಬ್ಲಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ವಿಲೇಜ್. ಹಳ್ಳಿಯಲ್ಲಿ ಇರ್ತಾ ಇದ್ದಂತಹ ಗ್ರಾಮ ಸಭೆ ಇದು ಅಲ್ಲಿನ ಒಂದು ಆಡಳಿತವನ್ನು ನೋಡ್ಕೊಳ್ಳುವಂಥದ್ದಾಗಿತ್ತು. ಗ್ರಾಮ ಸಭೆ, ಗ್ರಾಮ ಪಂಚಾಯತ್ ಇವು ಹಳ್ಳಿಯ ಒಂದು ಆಡಳಿತವನ್ನು ನೋಡ್ಕೊಳ್ಳುವಂಥವು ಆಗಿದ್ದು. ವಿಲೇಜ್ ಅಕೌಂಟೆಂಟ್ ಆ್ಯಂಡ್ ದ ವಿಲೇಜ್ ವಾಚ್ಮನ್ ವರ್ ದ ಹೆರಿಡಿಟರಿ ಆಫೀಸರ್ಸ್. ಹಳ್ಳಿಯ ಲೆಕ್ಕಿಗ ಅಥವಾ ಕರಣಿಕ ಮತ್ತು ಆ ಹಳ್ಳಿಯ ರಕ್ಷಣೆಯನ್ನು ನೋಡ್ಕೊಳ್ತಾ ಇದ್ದಂತಹ ತಳವಾರ ಇವು ಆ ಕುಟುಂಬದಲ್ಲಿಯೇ ಮುಂದುವರಿತಾ ಇದ್ದಂತಹ ಹುದ್ದೆಗಳು ಆಗಿದ್ವು. ಅಂದರೆ ವಂಶಪಾರಂಪರ್ಯವಾಗಿ ಈ ಎರಡು ಹುದ್ದೆಗಳು ಒಂದು ಕುಟುಂಬದಲ್ಲೇ ಮುಂದುವರ್ಕೊಂಡು ಬರ್ತಾಯಿತ್ತು. ದೀಸ್ ಆಫೀಸರ್ಸ್ ವರ್ ಪೇಡ್ ಐದರ್ ಬೈ ಗ್ರಾಂಟ್ಸ್ ಆಫ್ ಲ್ಯಾಂಡ್ ಆರ್ ಫ್ರಮ್ ಎ ಪೋರ್ಷನ್ ಆಫ್ ದ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್. ಈ ಒಂದು ಅಧಿಕಾರಿಗಳಿಗೆ ಅಂತ ಹೇಳಿದರೆ ಅಲ್ಲಿನ ಲೆಕ್ಕಿಗನಿಗೆ ಹಾಗೂ ಅಲ್ಲಿನ ತಳವಾರನಿಗೆ ಅಂದರೆ ಗ್ರಾಮ ಸಭೆಯ ಒಂದು ಅಧಿಕಾರಿಗಳಿಗೆ ಒಂದು ಭೂಮಿಯ ಅಥವಾ ಜಮೀನಿನ ಒಂದು ಬೆಳೆಯ ಭಾಗವನ್ನು ಕೊಡಲಾಗ್ತಾ ಇತ್ತು, ಅಥವಾ ಅವರಿಗೆ ದತ್ತಿಯಾಗಿ ಒಂದು ಭೂಮಿಯ ಭಾಗವನ್ನು, ಜಮೀನನ್ನು ಕೊಡಲಾಗ್ತಾ ಇತ್ತು. ಹಾಗೂ ಆ ಒಂದು ಭೂಮಿ ಕಂದಾಯದಿಂದ ವಿನಾಯಿತಿಯನ್ನು ಹೊಂದಿರ್ತಾ ಇತ್ತು. ಅಂದರೆ ಅದಕ್ಕೆ ಅವರು ತೆರಿಗೆಯನ್ನು ಕಟ್ಟಬೇಕಾಗಿರಲಿಲ್ಲ. ಅದರ ಒಂದು ಬೆಳೆಯನ್ನು ತಮ್ಮ ಆದಾಯವನ್ನಾಗಿ ಅವರು ಹೊಂದುವಂತಹ ವ್ಯವಸ್ಥೆ ಇತ್ತು. ಇನ್ನು ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್, ಕಂದಾಯ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಇದ್ದಿದ್ದು. ಲ್ಯಾಂಡ್ ರೆವೆನ್ಯೂ ವಾಸ್ ದ ಚೀಫ್ ಸೋರ್ಸ್ ಆಫ್ ಇನ್ಕಮ್. ಭೂಕಂದಾಯವೇ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು. ಲ್ಯಾಂಡ್ ವಾಸ್ ಡಿವೈಡೆಡ್ ಇಂಟು 4 categories for purposes of assessment: wetland, dry land, orchards and woods. ಭೂಕಂದಾಯವನ್ನು ಅಳತೆ ಮಾಡಲಿಕ್ಕಾಗಿ ಭೂಮಿಯನ್ನು ಅದರ ಒಂದು ಇಳುವರಿಯ ಆದಾಯದ ಮೇಲೆ, ಜಮೀನು ಮತ್ತು ಒಣಭೂಮಿ, ತೋಟ ಹಾಗೂ ಒಂದು ಬೀಳು ಬಿಟ್ಟ ಭೂಮಿ, ಈ ರೀತಿಯಾಗಿ ವಿಭಾಗ ಮಾಡಲಾಗ್ತಾ ಇತ್ತು. ಹಾಗೂ ಭೂಮಿಯ ಫಲವತ್ತತೆಯನ್ನು ಆಧರಿಸಿ ಅವುಗಳ ಮೇಲೆ ಬೆಳೀತಾ ಇದ್ದಂತಹ ಬೆಳೆಯನ್ನು ಆಧರಿಸಿ ಭೂಕಂದಾಯವನ್ನು ನಿರ್ಣಯಿಸಲಾಗ್ತಾ ಇತ್ತು. ಹ್ಯಾಡ್ ಆನ್ ಎಫಿಷಿಯಂಟ್ ಸಿಸ್ಟಮ್ ಆಫ್ ಲ್ಯಾಂಡ್ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ ಅಂಡರ್ ಡಿಪಾರ್ಟ್ಮೆಂಟ್ ಅಥಾವಣೆ. ಈ ಭೂಕಂದಾಯ ಒಂದು
ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕಾಗಿ ಒಂದು ಪ್ರತ್ಯೇಕ ಇಲಾಖೆ ಇತ್ತು. ಅದನ್ನು ಅತಾವಣೆ ಅಂತ ಹೇಳಿ ಕರೀತಾಯಿದ್ರು. ಭೂ ಕಂದಾಯದ ಒಂದು ಇಲಾಖೆ ಅತಾವಣೆ ಆಗಿತ್ತು. ಯೂಶುವಲಿ ದ ಶೇರ್ ವಾಸ್ 1/6 ಆಫ್ ದ ಪ್ರೊಡ್ಯೂಸ್ ದಟ್ ಕುಡ್ ಬಿ ಪೇಡ್ ಇನ್ ಕ್ಯಾಶ್ ಆರ್ ಕೈಂಡ್. ಸಾಮಾನ್ಯವಾಗಿ ಆ ಒಂದು ಭೂಮಿಯ ಏನು ಬೆಳೀತಾ ಇತ್ತೋ ಅದರಲ್ಲಿ ಬಂದಂತಹ ಒಂದು ಬೆಲೆಯ 1/6 ಭಾಗವನ್ನು ಅವರು ಕಂದಾಯವಾಗಿ ಕೊಡಬೇಕಿತ್ತು. ಆ ಕಂದಾಯವನ್ನು ಅವರು ಹಣದ ರೂಪದಲ್ಲಿಯಾದರೂ ಅಥವಾ ದವಸ ಧಾನ್ಯದ ರೂಪದಲ್ಲಿಯಾದರೂ ಕೊಡಬೇಕಿತ್ತು. ಅಪಾರ್ಟ್ ಫ್ರಮ್ ಲ್ಯಾಂಡ್ ರೆವೆನ್ಯೂ, ಅದರ್ ಟ್ಯಾಕ್ಸಸ್ ವರ್ ಇರಿಗೇಷನ್ ಟ್ಯಾಕ್ಸ್, grazing tax and import-export duties on merchandise goods, marriage tax, tax on gardens and mines, professional taxes, customs duties, tolls, etc. ಹಾಗೂ ಇತರೆ ಒಂದು ಆದಾಯದ ಮೂಲಗಳು ಅಂತ ಹೇಳಿದರೆ ಇರಿಗೇಷನ್ ಟ್ಯಾಕ್ಸ್, ನೀರಾವರಿ ಒಂದು ತೆರಿಗೆ, ಹಾಗೂ ಮೇವಿನ ತೆರಿಗೆ, ಆಮದು ರಫ್ತಿನ ಒಂದು ತೆರಿಗೆ, ಮತ್ತು ವ್ಯಾಪಾರಿ ತೆರಿಗೆಗಳು, ವಿವಾಹ ತೆರಿಗೆ, ಮತ್ತು ತೋಟ ಉದ್ಯಾನದ ಒಂದು ತೆರಿಗೆ, ಗಣಿಗಾರಿಕೆಯ ತೆರಿಗೆ, ವಿವಿಧ ವೃತ್ತಿಗಳ ಮೇಲಿನ ಒಂದು ತೆರಿಗೆಗಳು, ಸುಂಕ, ಮತ್ತು ಇದು ಚೆಕ್ ಪೋಸ್ಟ್, ಟೋಲ್ಸ್ ಒಂದು ಸುಂಕದ ಕಟ್ಟೆಗಳಲ್ಲಿ ವಿಧಿಸ್ತಾ ಇದ್ದಂತಹ ಒಂದು ತೆರಿಗೆಗಳು, ಇವೆಲ್ಲದರಿಂದ ರಾಜ್ಯದ ಆದಾಯ ಸಂಗ್ರಹವಾಗ್ತಾ ಇತ್ತು. ಮಿಲಿಟರಿ ಅಡ್ಮಿನಿಸ್ಟ್ರೇಷನ್, ಒಂದು ಸೈನಿಕ ಆಡಳಿತ ವ್ಯವಸ್ಥೆ. ದ ಆರ್ಮಿ ಕನ್ಸಿಸ್ಟೆಡ್ ಆಫ್ ಇನ್ಫ್ಯಾಂಟ್ರಿ, ಕ್ಯಾವಲ್ರಿ, ಆರ್ಟಿಲರಿ ಆ್ಯಂಡ್ ಕ್ಯಾಮಲ್ಸ್. ವಿಜಯನಗರ ಒಂದು ಸೈನ್ಯವು ಪದಾತಿ ದಳ, ಅಶ್ವದಳ ಹಾಗೂ ಒಂಟೆಗಳ ಒಂದು ಪಡೆ ಹಾಗೂ ಬಿಲ್ಲುಗಾರರ ಪಡೆಯನ್ನು ಹೊಂದಿತ್ತು. ದ ರೂಲರ್ಸ್ ರೆಕ್ರೂಟೆಡ್ ಟರ್ಕಿಷ್ ಆರ್ಚರ್ಸ್ ಇನ್ ದ ಆರ್ಮಿ. ವಿಜಯನಗರದ ಸೈನ್ಯದಲ್ಲಿ ಟರ್ಕಿ ಮೂಲದ ಬಿಲ್ಲುಗಾರರನ್ನು ನೇಮಕ ಮಾಡಿಕೊಳ್ಳಲಾಗ್ತಾ ಇತ್ತು. ಅಕಾರ್ಡಿಂಗ್ ಟು ಡೊಮಿಂಗೋ ಪಯಾಸ್, ಎ ಫಾರಿನ್ ಟ್ರಾವೆಲರ್, ಕೃಷ್ಣದೇವರಾಯಸ್ ಆರ್ಮಿ ಇನ್ಕ್ಲೂಡೆಡ್ 7 lakh infantry, 32,000 cavalry and 550 elephants. ಡೊಮಿಂಗೋ ಪಯಾಸನ ಒಂದು ದಾಖಲೆಗಳ ಪ್ರಕಾರ ಕೃಷ್ಣದೇವರಾಯನ ಸೈನ್ಯದಲ್ಲಿ 7,000 ಸೈನಿಕರು ಪದಾತಿ ದಳದಲ್ಲಿ ಇದ್ದರೆ 32,000 ಅಶ್ವಾರೋಹಿ ಪಡೆ ಇತ್ತು ಹಾಗೂ 550 ಆನೆಗಳು ಗಜಪಡೆಯಲ್ಲಿ ಇದ್ದವು. The military organization was under the department called ಕಂದಾಚಾರಿ. ಈ ಸೈನಿಕ ವ್ಯವಸ್ಥೆಯನ್ನು ಒಂದು ನಿರ್ವಹಿಸಲಿಕ್ಕೆ ಪ್ರತ್ಯೇಕ ಇಲಾಖೆ ಇತ್ತು, ಅದನ್ನು ಕಂದಾಚಾರಿ ಅಂತೇಳಿ ಕರಿತಿದ್ರು. ಇಟ್ ವಾಸ್ ಕೆಪ್ಟ್ ಅಂಡರ್ ದ ಕಂಟ್ರೋಲ್ ಆಫ್ ದಂಡನಾಯಕ ಆರ್ ಕಮಾಂಡರ್ ಇನ್ ಚೀಫ್. ಸೈನ್ಯವು ದಂಡನಾಯಕ ಅಥವಾ ಸೇನಾಪತಿಯ ನಿಯಂತ್ರಣದಲ್ಲಿ ಇತ್ತು. ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಮಿಲಿಟರಿ ಆರ್ಗನೈಸೇಷನ್ ವಾಸ್ ದ ನಾಯಂಕರ ಸಿಸ್ಟಮ್. ವಿಜಯನಗರ ಸಾಮ್ರಾಜ್ಯದ ಒಂದು ನಾಗರಿಕ ಹಾಗೂ ಸೈನಿಕ ಆಡಳಿತ ವ್ಯವಸ್ಥೆಯ ಬಹಳ ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳಿದ್ರೆ ನಾಯಂಕರ ಪದ್ಧತಿ. ಈ ಸೈನಿಕ ವ್ಯವಸ್ಥೆಯಲ್ಲಿ ಆ ಒಂದು ಬೃಹತ್ ಸೈನ್ಯವನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ಈ ನಾಯಂಕರ ಪದ್ಧತಿಯನ್ನು ಅಳವಡಿಸ್ಕೊಳ್ಳಲಾಗಿತ್ತು. ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್, ಒಂದು ನ್ಯಾಯಾಂಗ ಆಡಳಿತ ವ್ಯವಸ್ಥೆ. ಅಬ್ದುಲ್ ರಜಾಕ್ ಗಿವ್ಸ್ ಸಮ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್. ಅಬ್ದುಲ್ ರಜಾಕ್ ಒಬ್ಬ ವಿದೇಶಿ ಪ್ರವಾಸಿ. ಅವನ ಒಂದು ದಾಖಲೆಗಳಲ್ಲಿ ಒಂದು ಆಗಿನ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಗಳು ಇದೆ. ದ ಕಿಂಗ್ ವಾಸ್ ದ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್. ರಾಜನೇ ರಾಜ್ಯದ ಸರ್ವೋನ್ನತ ನ್ಯಾಯಾಧೀಶನಾಗಿದ್ದ ಹಾಗೂ ಒಬ್ಬ ಸಾಮಾನ್ಯ ಪ್ರಜೆಯೂ ಕೂಡ ರಾಜನ ಆಸ್ಥಾನದಲ್ಲಿ ನ್ಯಾಯವನ್ನು ಕೇಳಲಿಕ್ಕೆ, ರಾಜನಿಂದ ಒಂದು ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಇನ್ ಆಲ್ ಇಂಪಾರ್ಟೆಂಟ್ ಕೇಸಸ್
ಹಿಸ್ ವರ್ಡ್ ವಾಸ್ ಫೈನಲ್. ರಾಜನ ಮಾತೆ ಅತ್ಯುತ್ತಮವಾದಂತಹ ಅಂತಿಮವಾದಂತಹ ಶಾಸನವಾಗಿತ್ತು. ದ ಅಡ್ಮಿನಿಸ್ಟ್ರೇಷನ್ ಆಫ್ ಕ್ರಿಮಿನಲ್ ಲಾ ವಾಸ್ ವೆರಿ ಸಿವಿಯರ್. ಆಗಿನ ಒಂದು ಅಪರಾಧ ದಂಡ ಸಂಹಿತೆ ತುಂಬ ಕಠಿಣವಾಗಿತ್ತು ಅಂತ ಹೇಳಿದ್ರೆ ಅಪರಾಧಿಗಳಿಗೆ ಬಹಳ ಉಗ್ರವಾದಂತಹ ತೀವ್ರತರವಾದಂತಹ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು. ರಿಗಾರ್ಡಿಂಗ್ ಪನಿಷ್ಮೆಂಟ್ಸ್, ಥೆಫ್ಟ್, ಅಡಲ್ಟ್ರಿ ಆ್ಯಂಡ್ ಟ್ರೆಸನ್ ವರ್ ಪನಿಷ್ಡ್ ವಿತ್ ಡೆತ್ ಆ್ಯಂಡ್ ದ ಮ್ಯುಟಿಲೇಷನ್ ಆಫ್ ಲಿಂಬ್ಸ್. ಅದರಲ್ಲೂ ಕೂಡ ಆಗಿನ ಕಾಲದಲ್ಲಿ ದೊಡ್ಡ ಅಪರಾಧಗಳು ಅಂತ ಅನ್ಸ್ಕೊಂಡಿದ್ದಂತಹ ದರೋಡೆ, ಅನೈತಿಕ ವ್ಯಭಿಚಾರ ಹಾಗೂ ರಾಜದ್ರೋಹ ಇಂಥವುಗಳಿಗೆ ಒಂದು ಮರಣದಂಡನೆ ಶಿಕ್ಷೆಯನ್ನು ಹಾಗೂ ಅವರನ್ನು ಒಂದು ಬೆನ್ನು ಮೂಳೆ ಮುರಿಯೋ ಹಾಗೆ ಹೊಡೆದು ಒಂದು ಶಾಶ್ವತವಾಗಿ ಅಂಗವಿಕಲರನ್ನಾಗಿ ಮಾಡಲಾಗ್ತಾ ಇತ್ತು. ನಾಯಕಾಸ್ ಆ್ಯಂಡ್ ಗೌಡಾಸ್ ವರ್ ಎಂಪವರ್ಡ್ ಟು ಸೆಟಲ್ ದ ಕೇಸಸ್ ಇನ್ ದೇರ್ ರೆಸ್ಪೆಕ್ಟಿವ್ ಜ್ಯೂರಿಸ್ಡಿಕ್ಷನ್. ನಾಯಕರು ಹಾಗೂ ಗೌಡರು ಅವರ ಒಂದು ಪ್ರಾಂತ್ಯದಲ್ಲಿ ಒಂದು ನ್ಯಾಯ ಪ್ರದಾನ ಮಾಡುವಂತಹ ಅಧಿಕಾರವನ್ನು ಹೊಂದಿದ್ರು. ಒಟ್ಟಾರೆಯಾಗಿ ವಿಜಯನಗರ ಸಾಮ್ರಾಜ್ಯದ ಅತ್ಯುನ್ನತ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ಅಧಿಕಾರಿ ಅಂತ ಹೇಳಿದ್ರೆ ಅದು ಚಕ್ರವರ್ತಿಯೇ, ರಾಜನೇ ಆಗಿರ್ತಾ ಇದ್ದ. ದ ಕಿಂಗ್ ವಾಸ್ ಅಸೋಸಿಯೇಟೆಡ್ ವಿತ್ ಸ್ಪ್ಲೆಂಡರ್ ಆ್ಯಂಡ್ ವಾಸ್ ರಿಗಾರ್ಡೆಡ್ ಎ ಸಿಂಬಲ್ ಆಫ್ ಪ್ರೆಸ್ಟೀಜ್. ರಾಜನ ಒಂದು ಸ್ಥಾನಮಾನ ಅತ್ಯುನ್ನತವಾಗಿತ್ತು ಹಾಗೂ ಅದಕ್ಕೆ ಬಹಳಷ್ಟು ಒಂದು ರಾಜ ಮನ್ನಣೆ ಗೌರವಗಳು ಕೂಡ ಆಗಿನ ಕಾಲದಲ್ಲಿ ಇತ್ತು. ದ ಕಿಂಗ್ ವಾಸ್ ಸಪೋಸ್ ಟು ಬಿ ಎ ಪರ್ಸನ್ ಆಫ್ ನೋಬಲ್ ಕ್ಯಾರೆಕ್ಟರ್ ಆ್ಯಂಡ್ ರಿನೌನ್ಡ್ ಫಾರ್ ದೇರ್ ವರ್ಚ್ಯೂಸ್. ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂತಹ ಮಾತಿನ ಪ್ರಕಾರ ರಾಜನಾದಂಥವನು ಸಕಲ ಗುಣ ಸಂಪನ್ನನಾಗಬೇಕಿತ್ತು. ಅತ್ಯುನ್ನತವಾದಂತಹ ಗುಣಗಳನ್ನು ಹೊಂದಿರುವಂತಹ, ಮೌಲ್ಯಗಳನ್ನು ಅಳವಡಿಸ್ಕೊಂಡಿರುವಂತಹ ಒಬ್ಬ ಮಹಾನ್ ಒಂದು ಚರಿತ್ರೆಯನ್ನು ಹೊಂದಿರುವಂತಹ, ಚಾರಿತ್ರ್ಯವನ್ನು ಹೊಂದಿರುವಂತಹ ಉನ್ನತ ವ್ಯಕ್ತಿತ್ವವನ್ನು ಹೊಂದಿರಬೇಕಿತ್ತು. ಬೈ ದ ಲಾಯಲ್ ಸರ್ವಿಸ್ ಟು ದ ಸ್ಟೇಟ್ ದೆ ಎಂಜಾಯ್ಡ್ ಪಾಪ್ಯುಲಾರಿಟಿ ಅಮಾಂಗ್ ದ ಪೀಪಲ್. ರಾಜರು ಪ್ರಜಾ ಕಲ್ಯಾಣವೇ ತಮ್ಮ ಒಂದು ಪ್ರಥಮ ಕರ್ತವ್ಯ ಅಂತ ಹೇಳಿ ಪ್ರಜಾಭಿವೃದ್ಧಿಗಾಗಿ ತಮ್ಮ ಪ್ರಥಮ ಆದ್ಯತೆಯನ್ನು ಕೊಡ್ತಾಯಿದ್ರು. ಅವರನ್ನು ಪ್ರಜೆಗಳು ಬಹಳ ಒಂದು ಗೌರವಿಸ್ತಾ ಇದ್ರು. ಹೀಗೆ ರಾಜರು ತಮ್ಮ ಕರ್ತವ್ಯಗಳಿಂದನೇ ಅವರು ಜನಾನುರಾಗಿಗಳು ಕೂಡ ಆಗಿರ್ತಾ ಇದ್ರು ಹಾಗೂ ಪ್ರಜೆಗಳ ಒಂದು ಹೃದಯವನ್ನು ಗೆಲ್ತಾ ಇದ್ರು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈ ಒಂದು ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ಬಹು ಆಯ್ಕೆಯ ಕೆಲವು ಪ್ರಶ್ನೆಗಳ ಮಾದರಿ. ಹೂ ರೋಟ್ ದ ಬುಕ್ ಅಮುಕ್ತಮಾಲ್ಯದ? ಅಮುಕ್ತಮಾಲ್ಯದ ಕೃತಿಯನ್ನು ರಚಿಸಿದವರು ಯಾರು? ಕೃಷ್ಣದೇವರಾಯ. ಹೌ ಮೆನಿ ಪ್ರಾವಿನ್ಸಸ್ ವಿಜಯನಗರ ಎಂಪೈರ್ ವಾಸ್ ಡಿವೈಡೆಡ್ ಇಂಟು? ವಿಜಯನಗರ ಸಾಮ್ರಾಜ್ಯವನ್ನು ಎಷ್ಟು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿತ್ತು? 6. ಇನ್ ವಿಚ್ ಡಿಪಾರ್ಟ್ಮೆಂಟ್ ದ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ವಾಸ್ ಅಂಡರ್? ಯಾವ ಒಂದು ಇಲಾಖೆಯ ಅಡಿಯಲ್ಲಿ ಒಂದು ಸೈನಿಕ ಆಡಳಿತ ವ್ಯವಸ್ಥೆ ಇತ್ತು? ಕಂದಾಚಾರಿ. ಲ್ಯಾಂಡ್ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ವಾಸ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್? ಭೂಕಂದಾಯ ವ್ಯವಸ್ಥೆ ಯಾವ ಇಲಾಖೆಯಡಿ ಸೇರ್ತಿತ್ತು? ಅತಾವಣೆ. ಹೂ ಹ್ಯಾಸ್ ಟು ಕೀಪ್ ಡೀಟೇಲ್ಡ್ ಅಕೌಂಟ್ ಆಫ್ ದ ವಿಲೇಜ್ ಲ್ಯಾಂಡ್? ಹಳ್ಳಿಯ ಒಂದು ಭೂಕಂದಾಯಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ನಿರ್ವಹಿಸ್ತಾ ಇದ್ದಂಥವನು, ಭೂ ದಾಖಲೆಗಳನ್ನು ನಿರ್ವಹಿಸ್ತಾ ಇದ್ದಂಥವನು ಯಾರು? ಕರಣಂ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಓದಬಹುದಾದಂತಹ ಒಂದು ಕೃತಿಗಳು BM ಚಂದ್ರಶೇಖರಯ್ಯ ಅವರು ಬರೆದಿರುವಂತಹ ಕಲ್ಚರಲ್ ಹಿಸ್ಟ್ರಿ ಆ್ಯಂಡ್ ಹೆರಿಟೇಜ್ ಆಫ್ ಕರ್ನಾಟಕ, ನೀಲಕಂಠ ಶಾಸ್ತ್ರಿ ಅವರು ಬರೆದಿರುವಂತಹ ಎ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ, BR ಪರಿಣೀತ ಅವರು ಬರೆದಿರುವಂತಹ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ, ಪಾಲಾಕ್ಷ ಅವರ ಕೃತಿ ಹಿಸ್ಟ್ರಿ ಆಫ್ ಇಂಡಿಯಾ,
ಜಯಪಾಲನ್ ಅವರ ಕೃತಿ ಮಿಡಿವಲ್ ಹಿಸ್ಟ್ರಿ ಆಫ್ ಇಂಡಿಯಾ ಹಾಗೂ ಇಂಟರ್ನೆಟ್ ಗೂಗಲ್ ಮೂಲಗಳ ಒಂದು ಮಾಹಿತಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.